ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿತ್ತು. ಅನೇಕ ಕೊಲೆಗಳು ಕೂಡ ನಡೆದಿತ್ತು. ಇದೀಗ ಮಾದಕ ವ್ಯಸನಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಡ್ರಗ್ ಮಾಫಿಯಾ ಸದ್ದು ಮಾಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 39 ಅಂದರೆ 399 ಜನರಲ್ಲಿ ಪಾಸಿಟಿವ್ ಆಗಿದೆ. ಓರ್ವ ಅಪ್ರಾಪ್ತ ಕೂಡ ಇದ್ದಾನೆ. ಅದರಲ್ಲಿ ಪರೀಕ್ಷೆಯಲ್ಲಿ ಗಾಂಜಾ ಡ್ರಗ್ ಅಡಿಕ್ಷನ್ ಆಗಿರೋದು ಗೊತ್ತಾಗಿದೆ. ಈ ಪರೀಕ್ಷೆ ಪಾಸಿಟಿವ್ ಹಿನ್ನೆಲೆ 59 ಕೇಸುಗಳನ್ನು ದಾಖಲು ಮಾಡಿದ್ದಾರೆ ಪೊಲೀಸರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 59 ಪ್ರಕರಣಗಳು ದಾಖಲಾಗಿದ್ದಾವೆ. ಪಾಸಿಟಿವ್ ಬಂದ 255 ವ್ಯಸನಿಗಳ ಮೊಬೈಲ್ ಸೀಸ್ ಮಾಡಿದ್ದಾರೆ. ಜೊತೆಗೆ ಮಾದಕ ವ್ಯಸನಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಶಂಕಿತ ಮಾದಕ ವ್ಯಸನಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. 255 ಜನರಿಗೆ ಪಾಸಿಟಿವ್ ಆಗಿದೆ. ಅಂದರೆ 255 ಜನ ಮಾದಕ ವ್ಯಸನಿಗಳಾಗಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಅದರಲ್ಲಿ ಓರ್ವ ಅಪ್ರಾಪ್ತ ಕೂಡ ಇದ್ದಾನಂತೆ. 18 ವರ್ಷದ ಕೆಳಗಿನ ಬಾಲಕನೂ ಇದ್ದಾನಂತೆ. ನಿಜಕ್ಕೂ ಕೂಡ ಇದು ಅಚ್ಚರಿಯ ಸಂಗತಿ. ಬೆಂಗಳೂರಿನಲ್ಲಿ ಮಾದಕ ವ್ಯಸನಿಗಳ ಸಂಖ್ಯೆ ದೊಡ್ಡದಾಗಿದೆ. ಶಾಲಾ ಕಾಲೇಜುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇದೆ. ಡ್ರಗ್ ಪೆಡ್ಲರ್ಗಳ ಸಂಖ್ಯೆ ಜೊತೆಗೆ ಗಾಂಜಾ ಪೆಡ್ಲರ್ಗಳ ಸಂಖ್ಯೆ ದೊಡ್ಡದಾಗಿತ್ತು. ಆದರೆ ಇದೀಗ ಬೆಂಗಳೂರು ಮಾತ್ರವಲ್ಲದೆ ಹುಬ್ಬಳ್ಳಿ ಧಾರವಾಡದಂಥ ನಗರಗಳಿಗೂ ಕೂಡ ಇದು ವ್ಯಾಪಿಸ್ತಾ ಇದೆ. ಶಂಕಿತ ವ್ಯಸನಿಗಳನ್ನು ಪರೀಕ್ಷೆಗೊಳಪಡಿಸಿದರೆ ಹೌದು ಇವರು ಡ್ರಗ್ಸ್ ಸೇವನೆ ಮಾಡ್ತಾರೆ ಅನ್ನೋದು ಖಚಿತಪಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 59 ಪ್ರಕರಣಗಳನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಬೆಂಗಳೂರಿನಂಥ ನಗರದಲ್ಲೂ ಕೂಡ ಈ ಡ್ರಗ್ ಮಾಫಿಯಾ ಡ್ರಗ್ ಪೆಡ್ಲರ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಇದೀಗ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಈ ಸಂಖ್ಯೆ. ಈ ಮುಂದಿನ ಕ್ರಮವನ್ನು ಯಾವ ರೀತಿ ಕಟ್ಟುನಿಟ್ಟಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಂತ? ದಶರಥ್, ಹುಬ್ಬಳ್ಳಿ ಧಾರವಾಡ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ, ಒಂದು ಕಾಲದಲ್ಲಿ ಹುಬ್ಬಳ್ಳಿಯನ್ನ ನಾವು ಹೂಬಳ್ಳಿ ಅಂತ ಕರಿತಾ ಇದ್ವಿ. ಆದ್ರೆ ಇವತ್ತು ಹುಬ್ಬಳ್ಳಿಗೆ ಕ್ರಿಮಿನಲ್ ನಗರಿ ಛೋಟಾ ಮುಂಬೈ ಅನ್ನುವಂತಹ ಇವತ್ತು ಬಿರುದು ಸಿಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಡ್ರಗ್ಸ್, ಗಾಂಜಾ ಈ ರೀತಿಯಾದಂತಹ ಮಾದಕ ವಸ್ತುಗಳಿದ್ದಾವೆ ಇವತ್ತು ಬೇರು ಮಟ್ಟದಲ್ಲೇ ಇವತ್ತು ಕುಳಿತು ಬಿಟ್ಟಿವೆ. ಹೀಗಾಗಿ ಅಂತಂದ್ರೆ ನೂತನವಾಗಿ ಹುಬ್ಬಳ್ಳಿಗೆ ಇಲ್ಲಿ ಅಂತಾರೆ ಪೊಲೀಸ್ ಆಯುಕ್ತರಾಗಿ ಆಯ್ಕೆಯಾಗಿ ಇಲ್ಲಿ ಅಂದರೆ ಎನ್ ಶಶಿಕುಮಾರ್ ಅವರು ಬಹಳಷ್ಟು ಇಲ್ಲಿ ಅಂತಂದ್ರೆ ಈ ಒಂದು ಮಾದಕ ವಸ್ತುಗಳಿದ್ದಾವೆ, ಈ ಮಾದಕ ದುಶ್ಚಟಗಳನ್ನ ಇಲ್ಲಿ ಬೇರು ಮಟ್ಟದಲ್ಲೇ ಕಿತ್ತೊಗಿಬೇಕು ಅಂತೇಳಿ ಈಗಾಗಲೇ ಅಂದರೆ ಒಂದು ದೊಡ್ಡದಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದರೆ. ಅದೇ ಒಂದು ರೀತಿಯಾಗಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಸುಮಾರು ಇಲ್ಲಿ ಅಂದರೆ ನಿನ್ನೆ 399 ಜನರನ್ನ ಇಲ್ಲಿ ಅಂದರೆ ಆಯಾ ಕೆಲವೊಂದಿಷ್ಟು ಅದರ ಹುಬ್ಬಳ್ಳಿ ಸಬರ್ಬನ್ ಇರ್ಬೋದು, ಹಳೆ ಹುಬ್ಬಳ್ಳಿ ಇರ್ಬೋದು, ಕಸಬಾಪೇಟ್ ಪೊಲೀಸ್ ಠಾಣೆ ಇರ್ಬೋದು, ಈ ರೀತಿಯಂತಹ ಒಂದು ಪೊಲೀಸ್ ಠಾಣೆಗಳಲ್ಲಿ ತಮ್ಮ ಗಲ್ಲಿ ಗಾರ್ಡನ್ ಮತ್ತು ಕೆಲವೊಂದಿಷ್ಟು ಪಾಳು ಬಿದ್ದ ಜಾಗಗಳಿರ್ತವೆ ಅಂತಹ ಜಾಗಗಳಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾ ಇರೋದು ಮತ್ತು ಇಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇದ್ರು ಅಂತವ್ರ ಮೇಲೆ ಇಂದ್ರೆ ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ಮಾಡಿ ಅವರೆಲ್ಲರನ್ನೂ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಧಾರವಾಡ ಮಾನಸಿಕ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಅವರ ರಕ್ತ ತಪಾಸಣೆ ಮಾಡ್ತಾರೆ. ರಕ್ತ ತಪಾಸಣೆ ಮಾಡುವಂತಹ ಸಮಯದಲ್ಲಿ 255 ಜನರು ಇದರಲ್ಲಿ ಅಂದ್ರೆ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಅಂದ್ರೆ ಅವರ ರಕ್ತ ಮಾದರಿಯಲ್ಲಿ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದ ಒಂದು ಕಾರಣ ಈಗಾಗಲೇ ಅಂತಾರೆ ಅವರಿಗೆ ಒಂದು ಅವೇರ್ನೆಸ್ ಮೂಡುವಂತಹ ಕೆಲಸವನ್ನ, ಜಾಗೃತಿ ಮೂಡುವಂತಹ ಕೆಲಸವನ್ನ ಈಗಾಗಲೇ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಟೀಮ್ ಮಾಡ್ತಿದೆ. ಒಟ್ಟಾರೆ ಇವತ್ತು ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ರೀತಿಯಾದಂತಹ ಈಗಾಗಲೇ ಅಂದ್ರೆ ಕ್ರಿಮಿನಲ್ ಚಟುವಟಿಕೆಗಳೇನಾಗ್ತವೆ, ಆ ಕ್ರಿಮಿನಲ್ ಚಟುವಟಿಕೆಗಳ ಬ್ಯಾಕ್ ಗ್ರೌಂಡ್ ನೋಡಿದಾಗ ಅದ್ರ ಹಿಂದೆ ಇಲ್ಲಿ ಅಂದ್ರೆ ಡ್ರಗ್ಸ್ ಮತ್ತು ಗಾಂಜಾ ಇಲ್ಲಿ ಅಂದ್ರೆ ವಾಸನೆ ಇಲ್ಲಿ ಅಂತ ಕೇಳಿ ಬರ್ತದೆ. ಅದೇ ಒಂದು ಕಾರಣಕ್ಕೆ ಇದನ್ನ ಬೇರು ಮಟ್ಟದಲ್ಲೇ ಕಿತ್ತೊಗಿಬೇಕು ಅಂತೇಳಿ ಇವತ್ತು ಪೊಲೀಸರು ಪಣ ತೊಟ್ಟಿದ್ದಾರೆ. ಅದೇ ಒಂದು ಕಾರಣಕ್ಕೆ ಈಗಾಗಲೇ ಅಂತಾರೆ ಯಾರು ಹುಬ್ಬಳ್ಳಿ ಧಾರವಾಡಕ್ಕೆ ಇವತ್ತು ಡ್ರಗ್ಸ್ ಗಾಂಜಾನ ಸಪ್ಲೈ ಮಾಡ್ತಾರೆ ಅವರನ್ನು ಈಗಾಗಲೇ ಅಂದ್ರೆ ಜೈಲಿಗೆ ಕಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿರ್ತಾರೆ. ಈಗ ಯಾರು ಇದನ್ನ ಸೇವನೆ ಮಾಡ್ತಾರೆ ಅಂತವ್ರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಸಹ ಇವತ್ತು ಪೊಲೀಸರು ಕೈ ಹಾಕಿದ್ದಾರೆ ಅಂತ ಕಾರ್ಯಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.